ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ರೇಖಾ ಮಧು ಸೇವಿಂಗ್ ಮಷಿನ್ ಬ್ಯಾಂಗ್ಳೂರಿಂದ ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ನಿಮಗೆ ಕಸ್ಟಮರ್ ಬಂದಿರೋದು ಕೋಲಾರಲ್ಲಿ ಕೃಷ್ಣಮೂರ್ತಿ ಮತ್ತು ಶಾಂತಮ್ಮ ಅಂತ. ಕೃಷ್ಣಮೂರ್ತಿ ಸರ್ ನಮ್ಮ ಅಂಗಡಿಗೆ ಭೇಟಿ ಮಾಡಿದ್ರು ಲಾಸ್ಟ್ 1 year ಬಿಫೋರ್. ಅವ್ರು ಬಂದ್ಬಿಟ್ಟು BMTC ಬಸ್ ಕಂಡಕ್ಟರು. ಸೊ ನಮ್ಮ ಅಂಗಡಿಗೆ ಬಂದು ವಿಸಿಟ್ ಮಾಡಿ ಅವರು ಮಷಿನ್ ಪರ್ಚೇಸ್ ಮಾಡಿದ್ರು. ಮಷಿನ್ ಪರ್ಚೇಸ್ ಮಾಡಿ ಸ್ವಲ್ಪ ಕೆಲವು ದಿನಗಳಾದಮೇಲೆ ಅವರು ಬೀಟ್ಸ್ ಡಿವೈಸ್ ತೊಗೊಂಡಿದ್ದಾರೆ. ಸೊ ಅವ್ರು ಬಂದ್ಬಿಟ್ಟು ಮನೇಲೇ ಚಿಕ್ಕದಾಗಿ ಮಾಡ್ತಾಯಿದ್ರು. ಆಮೇಲೆ ಹ್ಯಾಂಡ್ ವರ್ಕು ಎಲ್ಲ ಹೊರಗಡೆ ಕೊಟ್ಟು ಮಾಡಿಸ್ತಾ ಇದ್ರಿಂದ ಅವ್ರಿಗೆ ಲೇಟ್ ಆಗ್ತಿತ್ತು. ಕೋಲಾರಿಂದ ಬೇರೆ ಕಡೆ ಬರಬೇಕು, ಮಾಡಿಸ್ಕೋಬೇಕು, ಮತ್ತೆ ತೊಗೊಂಡೋಗ್ಬೇಕು. ಸರೇನೇ ಟ್ರಾವೆಲಿಂಗಲ್ಲಿ ಇರ್ತಾಯಿದ್ರು. ಸೊ ಅದಕ್ಕೋಸ್ಕರ ಮೇಡಮ್ಗೆ ಮಿಷಿನ್ ಹಾಕ್ಕೊಟ್ರು. ಅವ್ರ ಜೊತೆ ಅವ್ರ ಮಗ ವಿನಯ್ ಅಂತ, ಅವರು ತುಂಬ ಅವ್ರದ್ದು ITI ಆಗಿದೆ. ಅವರು ಅವ್ರ ಪೇರೆಂಟ್ಸ್ಗೆ ಸಪೋರ್ಟ್ ಮಾಡಿಕೊಂಡು ಅವರು 3 ಜನ ವರ್ಕ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಎಂಬ್ರಾಯ್ಡ್ರಿ ವರ್ಕು. ಸೊ ಈ ಮಷಿನ್ ತೊಗೊಂಡಾದ್ಮೇಲೆ ಯಾವ ಥರ ಚೇಂಜಸ್ ಆಯಿತು, ಅದರಲ್ಲೂ ಕೋಲಾರ್ಗೆ ಅವರು ಬೀಟ್ಸ್ ಡಿವೈಸ್ ತೊಗೊಂಡಿದ್ದಾರೆ. ಸೊ ಅದ್ರ ಬಗ್ಗೆನೂ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ನಂದು ಕೋಲಾರು. ನನ್ನ ಹೆಸರು ಶಾಂತ. ನಾನು ತುಂಬ ದಿನದಿಂದ ಟೈಲರಿಂಗ್ ವರ್ಕ್ ಮಾಡ್ತಾ ಇದ್ದೆ. ತುಂಬ ದಿನದಿಂದ ನಾನು ಕಂಪ್ಯೂಟರ್ ಮಿಷನ್ ತೊಗೋಬೇಕು ಅಂತ ತುಂಬ ಆಸೆ ಇತ್ತು. ಅದಕ್ಕೆ ಮುಂಚೆ ನಾನು ಏನಾದರೂ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೆ, ಸ್ಯಾರೀಸು ಆ ಥರ. ಮಿಷಿನ್ ನೋಡಿದಾಗಲಿಂದ ನಾನು ಎಂಬ್ರಾಯ್ಡಿಂಗ್ ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಇತ್ತು. ಸ್ಟಿಚಿಂಗ್ ಮಿಷಿನ್ನು ತೊಗೊಂಡೆ. ಅದು ತೊಗೊಂಡ್ರೆ ಅದರಲ್ಲೂ ರಿಪೇರಿ ಬರ್ತಾಯಿತ್ತು. ಸ್ವಲ್ಪ ರಿಪೇರಿಗೆ ಬರೋದಕ್ಕೋಸ್ಕರ ಬೇಜಾರಾಗ್ಬಿಟ್ಟು ಬೇರೆಯವ್ರ ಹತ್ರ ವರ್ಕ್ ಮಾಡಿಸ್ಕೊಂಡು ಹೊಡ್ಕೊಳ್ತಾ ಇದ್ದೆ. ಅವ್ರ ಟೈಮ್ ಕರೆಕ್ಟಾಗಿ ಕೊಡ್ತಾ ಇರಲಿಲ್ಲ. ಅದರಿಂದ 1 year ನಾನು ನೋಡಿಕೊಂಡು ಯೂಟ್ಯೂಬಲ್ಲಿ HSW ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಮಿಷಿನ್ ಪರ್ಚೇಸ್ ಮಾಡಿದೆ ಮೇಡಮ್ ಅವ್ರ ಹತ್ರ. ಅದರಿಂದ ಬೇರೆ ಎಲ್ಲೆಲ್ಲೋ ನೋಡಿದೆ, ನನಗೆ ಇಷ್ಟ ಆಗಲಿಲ್ಲ. ಕಂಪ್ಯೂಟರ್ ಮಿಷಿನ್ HSW 5G ಇಷ್ಟ ಆಗಿದ್ದಕ್ಕೆ ಅವ್ರ ಹತ್ರ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಅವರು ಅಷ್ಟೇ ಏನೊಂದಕ್ಕೂ ಅಷ್ಟೇ ಏನಾದರೂ ರಿಪೇರಿ ಅದು ಇದು ಆದರೆ ತುಂಬ ಚೆನ್ನಾಗಿ ಅವರು ಕೋಆಪ್ರೇಟ್ ಮಾಡ್ತಾರೆ. ನಮಗೆ ತುಂಬ ಒಳ್ಳೆಯವರು ಅವರು. ಇನ್ನೂ ಬೇಕು ಅಂದರೆ ನಾನು ತುಂಬ ಜನಕ್ಕೆ ಹೇಳಿದ್ದೀನಿ, ಈ ಥರ ಮಿಷಿನ್ಸ್ ತಗೊಳ್ಳಿ, ತುಂಬ ಚೆನ್ನಾಗಿ ಅವ್ರು ಕೋಆಪ್ರೇಟ್ ಮಾಡ್ತಾರೆ ಅಂತ. ತುಂಬ ಜನ ಟೈಲರ್ಸ್ಗೂ ಕಂಪ್ಯೂಟರ್ ಮಿಷನ್ ಬಂದಾಗಲಿಂದ ವರ್ಕ್ ನಾವು ಮಾಡ್ಕೊಳ್ತೀವಿ. ಯಾವ ಥರ ಬೇಕೋ ಆ ಥರ ಕೇಳಿಕೊಂಡು ನಾವು ಮಾಡ್ಕೊಡ್ತೀವಿ. ರೇಟ್ಗಳು ಅಷ್ಟೇ, ನಾವು ಹೇಳಿದ ರೇಟಿಗೂ ಅವ್ರು ಕೇಳಲ್ಲ. ಮೇಡಮ್ ನಮಗೆ ಸ್ವಲ್ಪ ಕಮ್ಮಿ ಹಾಕ್ಕೊಡಿ, ನಾವು ಹೋಗಬೇಕು ಬರಬೇಕು ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೆಂಗೆ ಯಾವ ಥರ ಬೇಕೋ ಆ ಥರ ನಾನು ಹಾಕ್ಕೊಡ್ತೀನಿ. ಮಿಷಿನ್ಸ್ ವರ್ಕು ತೊಗೊಂಡು ಬಂದಾಗಲಿಂದ ನನಗೆ ಒಂದಿನೂ ನಿಲ್ಲದಿರ ವರ್ಕು ನಡೀತಾನೇ ಇದೆ. ಏನಾದರೂ ಮಿಷಿನ್ನು ಸ್ವಲ್ಪ ಸೈಲೆಂಟ್ ಮಾಡಬೇಕು ಅಂದರೆ ನೈಟ್ ಸ್ವಲ್ಪ ಮಾಡ್ಕೊಂಡು ಆಫ್ ಮಾಡಾಕ್ತೀನಿ. ಬೆಳಗ್ಗೆ ಎದ್ದು ಮತ್ತೆ ಮಾಮೂಲಿ ಆನ್ ಮಾಡಿಕೊಂಡು ಕಸ್ಟಮರ್ಸ್ಗಳಿಗೆ ಏನು ಬೇಜಾರು ಮಾಡಿಸಿದ್ರೆ ವರ್ಕ್ ಮಾಡ್ಕೊಡ್ತಾನೆ ಇರ್ತೀನಿ. ಮಿಷಿನ್ ಬಂದಾಗಲಿಂದ ನನಗೇನು ಬೇಜಾರಿಲ್ಲ. ತುಂಬ ಕಷ್ಟಪಡಬೇಕು, ಮಾಡಬೇಕು, ನಾವು ಟೈಮ್ ನೋಡಿಕೊಂಡು ಕೆಲಸ ಮಾಡ್ಕೋಬೇಕು. ಮಿಷಿನ್ನು ತುಂಬ ಸೈಲೆಂಟಾಗಿ ಹೋಗುತ್ತೆ. ತುಂಬ ಚೆನ್ನಾಗಿದೆ ಮಿಷಿನ್ನು. ಹಾರ್ಡಾಗೂ ಮಾಡ್ಕೋಬೋದು ವರ್ಕು, ತುಂಬ ತಿಕ್ಕಾಗೂ ಬರುತ್ತೆ. ಮ್ಯಾಟ್ ಡಿಸೈನು ಅವೆಲ್ಲ. ತುಳಿಯೋ ಮಿಷಿನ್ ವರ್ಕ್ಗಿಂತನೂ ಕಂಪ್ಯೂಟರ್ ಮಿಷಿನ್ ವರ್ಕು ತುಂಬ ಚೆನ್ನಾಗಿದೆ. ತುಂಬ ಜನ ಟೈಲರ್ಸು ಇಷ್ಟಪಡ್ತಾರೆ. ನಮಗೆ ತಂದು ಕೊಡ್ತಾನೆ ಇರ್ತಾರೆ, ಡೈಲಿ ಇರುತ್ತೆ. ನಾನು ಮಿಷಿನ್ ತೊಗೊಳೋದಕ್ಕೆ ಮುಂಚೆ ಬೇರೆ ಟೈಲರ್ಸ್ ಹತ್ರ ನಾನು ಕೊಡ್ತಾ ಇದ್ದೆ ವರ್ಕ್ ಮಿಷಿನ್ ಹತ್ರ. ಒಂದಿನ ನಾವು ಮುಂಚೆ ಕೊಡ್ರಿ ಅಂದ್ರೇನು 5-6 ದಿನ ಹಿಂದೆ ಅವ್ರು ಬೇಕು ಅಂತ ಕೊಡ್ತಾ ಇದ್ರು. ಕಸ್ಟಮರ್ಸು ನನಗೆ ತುಂಬ ಡಿಮ್ಯಾಂಡ್ ಮಾಡೋರು, ಹೊಲಿಯೋಕ್ಕೂ ಆಗ್ತಾ ಇರಲಿಲ್ಲ. ಅದರಿಂದ ನನಗೆ ಮಿಷಿನ್ ತೊಗೋಬೇಕು ಅಂತ ತುಂಬ ಇಷ್ಟಪಟ್ಟು ಪರ್ಚೇಸ್ ಮಾಡಿಕೊಂಡೆ. ಇವಾಗ ಯಾರಿಗೂ ಬೇಜಾರು ಮಾಡಿಸ್ತೀರಾ, ಟೈಲರ್ಸು ತಂದು ಕೊಡ್ತಾರೆ, ಕಸ್ಟಮರ್ಸು ತಂದು ಕೊಡ್ತಾರೆ. ನಾನು ಯಾವ್ದು ಬರುತ್ತೋ ನನ್ನ ಕೈಯಲ್ಲಿ ಅದಷ್ಟು ತೊಗೊಂಡು ಸ್ಟಿಚ್ಚು ಮಾಡ್ಕೊಡ್ತೀನಿ. ನಾನು ನಮ್ಮ ಮನೆಯಲ್ಲಿ ಅವ್ರ ಕಂಡಕ್ಟರು ಅವರು ಬಂದು ನನಗೂ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ನನ್ನ ಮಗನೂ ಹೆಲ್ಪ್ ಮಾಡ್ತಾರೆ. ಮನೆಯಲ್ಲಿ ಎಲ್ಲರೂ ಇದ್ರೇನು ಎಲ್ಲರೂ ಕಲ್ಕೋಬೋದು, ಫ್ರೀ ಇದ್ದಾಗ ಕೆಲಸನೂ ಮಾಡ್ಕೋಬೋದು. ಅದರಿಂದ ಯಾರಿಗೂ ಏನು ಬೇಜಾರಾಗಲ್ಲ, ಟೈಮ್ ಸ್ಪೆಂಡ್ ಚೆನ್ನಾಗಾಗುತ್ತೆ. ಫ್ರೀ ಆಗಿರೋಕ್ಕಾಗಲ್ಲ, ದುಡಿಯೋ ಅನ್ನೋ ಶಕ್ತಿ ಇರೋರು ಆರಾಮಾಗಿ ದುಡ್ಕೋಬೋದು. HSW ಕಂಪ್ಯೂಟರ್ ಮಿಷನ್ ಪರ್ಚೇಸ್ ಮಾಡೋದ್ರಿಂದ ದುಡಿತಾನೆ ಇದೀವಿ. ನಾವು ತುಂಬಾ ಇಷ್ಟಪಟ್ಟು ಎಲ್ಲರೂ ದುಡಿತಾ ಇದ್ದೀವಿ. ಸರ್, ನಾವು HSW 5G ಮಿಷಿನ್ ತಗೊಂಡಿದ್ದು ಬೆಂಗಳೂರಲ್ಲಿರೋ ಮಧು ಶೇವಿಂಗ್ ಮಿಷಿನ್ ಅಂಗಡಿಯಲ್ಲಿ. ಕ್ವಾಲಿಟಿ ಆಗಲಿ ಸರ್ವಿಸ್ ಆಗಲಿ ತುಂಬಾ ಚೆನ್ನಾಗಿದೆ. ಭರತ್ ಸರ್, ರೇಖಾ ಮೇಡಮ್ಗೂ ಧನ್ಯವಾದಗಳು. ಕಂಪ್ಯೂಟರ್ ಮಿಷನ್ HSW ಅವ್ರಿಗೂ ನನ್ನಿಂದ ಧನ್ಯವಾದಗಳು.